ಅಣ್ಣಿಗೇರಿ ರಾಜ್ಯ ಉಗ್ರಾಣ ನಿಗಮಕ್ಕೆ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಭೇಟಿ. ರೈತರಿಗೆ ನ್ಯಾಯ ಕೊಡುವ ಭರವಸೆ. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದ ರಾಜ್ಯ ಉಗ್ರಾಣ ನಿಗಮದಲ್ಲಿನ ರೈತರ ಕಡಲೆ ಹೆಸರು ನಾಪತ್ತೆಯಾದ ಸ್ಥಳಕ್ಕೆ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿ ದಿವ್ಯಾ ಪ್ರಭು, ಈಗಾಗಲೇ ಆರೋಪಿಯನ್ನ ಬಂಧಿಸಲಾಗಿದ್ದು ರೈತರಿಗೆ ಶೀಘ್ರದಲ್ಲೇ ನ್ಯಾಯ ಕೊಡಿಸುವಂತಹ ಕಾರ್ಯದ ಜೊತೆಗೆ ಆರೋಪಿ ಬಂಧಿಸಲಾಗಿದೆ ಮತ್ತು ತನಿಖಾ ಕಾರ್ಯ ಚುರುಕುಗೊಳಿಸಲಾಗಿದೆ. ಇಲ್ಲಿ ಎಲ್ಲ ರೀತಿಯ ಸೌಲಭ್ಯವನ್ನ ಹಾಗೂ ಭದ್ರತೆಗೊಳಿಸಲಾಗಿದೆ ಎಂದರು. ಶಾಸಕ ಎನ್ಎಚ್ ಕೋನರೆಡ್ಡಿ, ಜಿಲ್ಲಾ ವರಿಷ್ಠಾಧಿಕಾರಿ ನಾರಾಯಣ ಬರಮಣ್ಣನವರ್, ತಹಶೀಲ್ದಾರ್ ಮಂಜುನಾಥ್ ದಾಸಪ್ಪನವರ್ ಉಪಸ್ಥಿತರಿದ್ದರು. ಆಮೇಲೆ ಕಾರ್ ಬೀಳ್ತಾರೆ, ಇಂಥ ಬಿದ್ದದ್ದು ಮಾತ್ರ ಕೆಲವೊಂದು ಹೊಡೆದ ಹೊರತಾಗಿ ಮತ್ತೆ ಹುಟ್ಟಿದ್ರೆ ಯಾರು ಮುಟ್ಟಂಗಿಲ್ಲ. ಆ ಥರ ಇಲ್ಲ ಇಲ್ಲೊಂದು ಪೈಲ ರೈತರು ರಿಲೀಸ್ ಕೊಟ್ಟೇಳಿ. ಈಗ ಇದನ್ನೆಲ್ಲ ಕೇಸಿಗೆಲ್ಲ ಅಷ್ಟು ರಿಕವರಿ ಆಗುತ್ತೆ ಇಟ್ಕೊಂಡ್ರೆ ಇವರು ರೈತರಿಗೆ ಬಿತ್ತನೆ ಮಾಡೋಕ್ಕೆ ಅವಶ್ಯ ಇರುತ್ತೆ. ಅದು ಮಾತಾಡಿ ಮಾಡಿ ಆ್ಯಕ್ಚುಲಿ ಫಿಸಿಕಲ್ ಎಷ್ಟು ಸ್ಟಾಕ್ ಐತೆ ಅದನ್ನು ಪಂಚನಾಮ ಮಾಡಿದ ನಂತರ ಅವರು ಹ್ಯಾಂಡ್ ಓವರ್ ಮಾಡಿ ಅದು ರಿಸಿಪ್ಟ್ ಮಾಡೋದು. ಇಷ್ಟಿತ್ತು ಇಷ್ಟು ಉಳಿದದ ಅದನ್ನು ನಾವು ತೊಗೊಳ್ತಾ ಇದ್ದೀವಿ, ಇಷ್ಟು ನಮಗೆ ಕಡಿಮೆ ಆಗಿಲ್ಲ. ಆ ಥರ ಲೆಕ್ಕ ಹಾಕ್ಕೊಂಡು ಮೇಂಟೆನೆನ್ಸ್ ಚಾರ್ಜ್ ಮೇಡಮ್ ಮಾತಾಡೋದು ಕಟ್ಲಿಕ್ಕಾದ್ರೆ ಇಲ್ಲಿ ಇಟ್ಟದ್ದು ಬಿಟ್ಟದ್ದು ಗೊತ್ತಾಗಲ್ಲ. ಅದನ್ನ ಇಟ್ಟದಿಂದ ಮತ್ತೆ ಬಾಡಿಗೆ ಕೊಟ್ಟಂತ ಇಲ್ಲಿ ಅದ್ರ ಜವಾಬ್ದಾರಿ ಇರ್ತದೆ ಅಂತ ಮೇಡಮ್. ಒಂದು ಇವರು ಮ್ಯಾನೇಜರ್ ಆದವರು ಒಮ್ಮೆ ಇದು ನೀವು ಅಧಿಕಾರಿಗಳು ಸರ್, ಆದ್ರೆ ನೀವು ಯಾಕೆ ವಿಸಿಟ್ ಮಾಡಿಲ್ಲ ಅಂತ ನಮ್ಗೆ ಅದು ವಿಸಿಟ್ ಈ ಥರ ಆಗುತ್ತೆ ಅನ್ನೋದು ನೋಡ್ಲಿಕ್ಕೆ ಯಾಕೆ ಬಂದ್ರಿ ನೀವು? ಆಗಾಗ ವಿಸಿಟ್ ಮಾಡ್ತಿರ್ಬೇಕು ಮೇಲಾಧಿಕಾರಿಗಳಾಗಿ. ಇಡೀ ರಾಜ್ಯವೇ ಅಣ್ಣಿಗೇರಿ ಕಡೆ ಮುಖ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ. ರೈತರು ತಾವು ಬೆಳೆದಂಥ ದವಸ ಧಾನ್ಯಗಳನ್ನು ಶೇಖರಣೆ ಮಾಡ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ ಉಗ್ರಾಣದ ನಿಗಮದಲ್ಲಿ ಈ ರೀತಿಯಾಗಿದೆ ಅಂತಂದರೆ, ರೈತನಿಗೆ ಸರ್ಕಾರ ಈ ರೀತಿ ಆಗಿ ಮಾಡ್ತಿದೆ ಅಂತಂದರೆ ರೈತ ಎಲ್ಲಿಗೆ ಹೋಗ್ಬೇಕು ಮಾಡಬಹುದು? ಈಗ ಇದು ಏನು ಸ್ಟೇಟ್ ಬ್ಯಾರೋಸ್ ಕಾರ್ಪೊರೇಷನಲ್ಲಿ ಇರುವ ಚೀಲಗಳಲ್ಲಿ ವ್ಯತ್ಯಾಸಗಳು ಕಂಡುಬಂದು ಅವ್ಯವಹಾರ ಆಗಿದೆ ಅಂತ ನಮಗೆ ಮಾಹಿತಿ ಬಂದ ತಕ್ಷಣ ಸ್ಟೇಟ್ ಬ್ಯಾರೋಸಿಂಗ್ ಕಾರ್ಪೊರೇಷನ್ ಎಂ ಡಿ ಅವರಿಗೆ ಕೂಡ ಇದನ್ನು ಗಮನಕ್ಕೆ ತಂದು ಇದು ಏನಾಗಿದೆ ಎಂಬುದನ್ನು ಖುದ್ದಾಗಿ ಇದನ್ನು ಪರಿಶೀಲನೆ ಮಾಡಬೇಕು ಅಂತ ಅವರಿಗೆ ಕೂಡ ನಾವು ತಿಳಿಸಿದ ನಂತರ ತಕ್ಷಣವೇ ಒಂದು ಆಡಿಟ್ ಟೀಮನ್ನು ಬಂದಿದೆ. ಸೊ ಆಡಿಟ್ ಟೀಮ್ ಬಂದ ನಂತರ ನಮಗೆ ಗೊತ್ತಾಗಿರೋದು, ಪ್ರಾಥಮಿಕವಾಗಿ ಆಡಿಟ್ ಟೀಮ್ ಅವರು ಕಂಡುಹಿಡಿದಿರುವುದು, ಇಲ್ಲಿ ಇಟ್ಟಿರುವ ರೈತರು ಇಟ್ಟಿರುವ ಚೀಲಗಳಲ್ಲಿ 1859 ಚೀಲಗಳು, ಅಂದರೆ ಅದು ಅಪ್ರಾಕ್ಸಿಮೇಟ್ಲಿ 10 ರೈತರಿಗೆ ಸೇರಿದಂಥದ್ದು. ಸೊ ಇದರದ್ದು ಒಟ್ಟು ಮೌಲ್ಯ ಸುಮಾರು 54 ಲಕ್ಷ ಇದೆ. ಸೊ ಇಷ್ಟು ಬ್ಯಾಗ್ಗಳನ್ನು ಇಲ್ಲಿ ವ್ಯತ್ಯಾಸ ಕಂಡು ಬಂದಿದೆ, ಅದರಲ್ಲಿ ದುರುಪಯೋಗ ಆಗಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಅಂತ ಆಡಿಟ್ ಅವರು ಕೂಡ ರಿಪೋರ್ಟ್ ಸಲ್ಲಿಸಿದ ನಂತರ ತಕ್ಷಣವೇ ನಮ್ಮ ಪೊಲೀಸ್ ಅಧಿಕಾರಿಗಳು ಇದನ್ನು FIR ಕೂಡ ಮಾಡಿದ್ದಾರೆ. ಸೊ ಸಂಬಂಧಪಟ್ಟವರು ಯಾರು ಎಂಬುದು ತನಿಖೆ ಹಂತದಲ್ಲಿ ಇದೆ. ಈಗಲೇ ಒಂದು ಆರೋಪಿಯನ್ನು ಕೂಡ ಬಂಧನ ಕೂಡ ಮಾಡಿದ್ದಾರೆ. ಸೊ ಇದು ಒಂದು ಕಡೆ ಯಾರು ತಪ್ಪಿಸ್ತರು ಇದ್ದಾರೆ, ಅಧಿಕಾರಿಗಳು ಹಾಗೂ ಅದರ ಒಳಗೊಂಡಂತೆ ಬೇರೆ ಬೇರೆಯವರು, ಇದೆಲ್ಲ ಕೂಡ ತನಿಖೆಯಲ್ಲಿ ಗೊತ್ತಾಗ್ತದೆ. ಸೊ ಅವ್ರ ಮೇಲೆ ಕಟ್ಟುನಿಟ್ಟಾದ ಕ್ರಮಗಳನ್ನು ತಗೊಳ್ಳೋದು ಮಾಡ್ತೀವಿ. ಇನ್ನೊಂದು ಕಡೆ ಕಾನೂನು ರೀತಿಯ ಕ್ರಮಗಳನ್ನು ಕೂಡ ಆಗ್ತದೆ. FIR ಆಗಿರೋದ್ರಿಂದ ಇನ್ವೆಸ್ಟಿಗೇಷನ್ ಆಗಿದಾಗ ಅದನ್ನು ಕೂಡ ಏನಾಗಿದೆ ಎಂಬುದು ಮಾಹಿತಿ ನಮಗೆ ಸಿಗ್ತದೆ. ಸೊ ಇದು ಮಧ್ಯದಲ್ಲಿ ಅದನ್ನು ಕೂಡ ನಮಗೆ ಇನ್ವೆಸ್ಟಿಗೇಷನ್ಗೆ ಗೊತ್ತಾಗಿರೋದು, ಕೆಲವೊಂದು ಇಲ್ಲಿರುವ ಚೀಲಗಳನ್ನು ಮಾರ್ಗೇಜ್ ಟೈಪಲ್ಲಿ ಮಾಡಿ ಬಾಂಡನ್ನು ಮಾಡಿ 2 ಬ್ಯಾಂಕಿಂದ, ರೆಡ್ಡಿ ಬ್ಯಾಂಕ್ ಅಣ್ಣಿಗೇರಿ ಹಾಗೂ ಸೆಂಟ್ರಲ್ ಬ್ಯಾಂಕ್ ಗದಗಿಂದನೂ ಅವರು ಲೋನ್ ತಗೊಂಡಿದ್ದಾರೆ, ಯಾರೋ ವ್ಯಕ್ತಿಗಳು ನಮ್ಮ ಅಧಿಕಾರಿಗಳ ಜೊತೆಗೆ ಸೇರಿ ಮಾಡಿದ್ದಾರೆ ಎಂಬುದನ್ನು ಕೂಡ ಈಗ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅದರ ಬಗ್ಗೆ ಕೂಡ ತನಿಖೆ ಚುರುಕುಗೊಳಿಸಿ ನಮ್ಮ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಇಲ್ಲಿಂದ ತಗೊಂಡು ದುರುಪಯೋಗ ಆಗಿರುವ ಬ್ಯಾಗ್ಗಳು, ಚೀಲಗಳನ್ನು ಕೂಡ ಬೇರೆ ಬೇರೆ ಟ್ರೇಡರ್ಸ್ಗಳಿಗೆ ಮಾಡಿರೋದನ್ನು ಕೂಡ ಈಗ ತುರ್ತಾಗಿ ಪತ್ತೆನ ಹಚ್ಚಿದ್ದಾರೆ. ಅದನ್ನು ಕೂಡ ರಿಕವರಿ ಮಾಡುವ ಹಂತದಲ್ಲಿಯೂ ಕೂಡ ನಮ್ಮ ಪೊಲೀಸ್ ಇಲಾಖೆಯವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ನಮಗೆ ರೈತರಿಗೆ ಈಗ ಬಿತ್ತನೆ ಸೀಸನ್ ಇರೋದ್ರಿಂದ ಇದು ಎಸ್ಪೆಷಲಿ ಇದರಲ್ಲಿ ಕಡಲೆಕಾಳು ಹಾಗೂ ಹೆಸರು ಕಾಳು ಈ ಎರಡರಲ್ಲಿ ಆಗಿರುವುದರಿಂದ ಈ ಕಡಲೆಕಾಳು ನಮ್ಮ ರಬಿ ಸೀಸನಲ್ಲಿ ಈಗಲೇ ಶುರುವಾಗ್ತಾ ಇದೆ. ಸೊ ಹಾಗಾಗಿ ಅದನ್ನು ರಿಕವರಿ ಮಾಡಿ ಕೊಡಬೇಕಂತ ರೈತರದ ಬೇಡಿಕೆಯನ್ನು ಕೂಡ ಇತ್ತು. ಸುಮಾರು ರೈತ ಸಂಘದವರು ಕೂಡ ನಮಗೆ ಬೇಡಿಕೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ರೈತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ಅದನ್ನು ರಿಕವರಿ ಮಾಡುವಂಥದ್ದು, ಅವರಿಗೆ ಬಿತ್ತನೆಗೆ ತೊಂದರೆ ಆಗದಂತೆ ಕ್ರಮ ವಹಿಸುವುದು ನಾವು ಜಿಲ್ಲಾಡಳಿತ ವತಿಯಿಂದ ಖಂಡಿತವಾಗಿ ಮಾಡ್ತೀವಿ ಅಂತ ಈ ಮೂಲಕ ಹೇಳಿ. ಈಗ ಟೈಮ್ ಸ್ಟಾರ್ಟ್ ಆಗಿದೆ, ಬಿತ್ತಕ್ಕೆ ಸ್ಟಾರ್ಟ್ ಆಗಿದೆ ಮೇಡಮ್. ರೈತರು ಅಲ್ಲಿ ಮಟ್ಟ ವೇಟ್ ಮಾಡ್ಬೇಕು ಹೆಂಗೆ ಮೇಡಮ್?
ಮತ್ತೆ ಅದಕ್ಕೆ ಪರ್ಯಾಯ ಏನಾದರೂ ಮೇಡಮ್? ಈಗಾಗಲೇ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಕೂಡ ನಾವು ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದೀವಿ, ಅಲ್ಲಿಂದನೂ ತಗೊಳ್ಬೋದು. ಇಲ್ಲಿ ಏನು ಎಸ್ಪೆಷಲಿ ಇಲ್ಲಿ ಇಟ್ಟು ಅವ್ರಿಗೆ ಸಿಗದೇ ಇರುವಂತದಕ್ಕೆ ನಾವು ಸ್ಪೆಷಲ್ ಅರೇಂಜ್ಮೆಂಟ್ಸ್ ಅನ್ನು ಕೂಡ ಮಾಡ್ತಾ ಇದ್ದೀವಿ. ಇಲಾಖೆಗಳ ಜೊತೆಗೂ ಮಾತಾಡ್ತಾ ಇದ್ದೀವಿ. ಸರ್, ಮಾಜಿ ಸಚಿವರು ಒಬ್ರು ನಿನ್ನೆ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವ್ರು ಏನು ಹೇಳಿದ್ರು, ಪರಿಹಾರ ಕೊಡೋಕಿನ ಬದಲಿ ರೈತರಿಗೆ ಏನು ಕಡ್ಲಿ ಕಳ್ಕೊಂಡ್ರ ಏನು ಬೆಳೆ ಕಳ್ಕೊಂಡ್ರ ಅವ್ನು ಕೊಡಿಸುವಂತ ವ್ಯವಸ್ಥೆ ಮಾಡ್ಬೇಕಂತೇಳಿ ಬೇಡಿಕೆ ಇಟ್ಟಿದ್ದಾರೆ ಮೇಡಮ್. ಅಲ್ಲ ಮತ್ತೆ ಕಾಳ ಕೊಡ್ಸಕತ್ತಾರಲ್ಲ, ಮತ್ತೆ ಬೇರೆ ಏನು ಕೊಡ್ಸ ಅಲ್ಲ, ಅದು ಪರಿಹಾರ ಬೇಡ ಅಂತ್ರಿ ಸರ್. ಕಾಳ ಅವ್ರ ರೈತರು ಏನ್ ಕಳ್ಕೊಂಡ್ರೆ ಕಾಳು ಅದನ್ನ ಕೊಡಿಸುವಂತ ವ್ಯವಸ್ಥೆ ಮಾಡ್ಸರ್. ಕೋಳಿಲಿ ಇದ್ರಾಗ ಹುಡುಕೋದು ಬೇಡ, ಭಾಳ ಪ್ರಾಮಾಣಿಕವಾಗಿ 4 ದಿವಸ ಪ್ರಯತ್ನ ಮಾಡೇವಿ. 4 ದಿವಸ ಪ್ರಯತ್ನ ಮಾಡಿ ಇವತ್ತು ಎಲ್ಲ ರಿಕವರಿ ಮಾಡೇವಿ, ಇವತ್ತು ಬಂದ ಮಾಡೇವಿ. ಸರ್ಕಾರ ಸಮರ್ಥವಾಗಿ ಕೆಲಸ ಮಾಡಕತ್ತೈತಿ. ಯಾವ್ದೋ ಒಂದು ಕ್ವಶನ್ ಕೇಳಿ ಎದಕ್ಕೆ ಇಲ್ರಿ ಮೇಡಮ್, ಅವ್ರು ಪರಿಹಾರ ಬೇಡ ಅಂದ್ರೆ ರೈತರಿಗೆ ಒಂದು ಕಾಳು ಕಡಿಮೆ ಆಗ್ಬಾರ್ದು, ಹಂಗೆ ಕಾಳು ಮುಟ್ಟಿಸ್ತೇವೆ. ಆ ಜವಾಬ್ದಾರಿ ತಗೊಂಡಿದೆ ಸರ್ಕಾರ. ಮೇಡಮ್ ಅವರೇ, ಅನ್ನಿಗೇರಿಯಲ್ಲಿ ಕಡಲೆ ಇದು ಹೆಸರು ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಕಾಟಾ ಪೂಜೆ ಮಾಡಿ ಸಾಹೇಬ್ರೆ ಕಾಟಾ ಪೂಜೆ ಮಾಡಿದ್ರು. ಸುಮಾರು 8 ರಿಂದ 10 ದಿನ ಆಯ್ತು. ಇನ್ನೂ ಖರೀದಿ ಆಗಿಲ್ಲ ಮೇಡಮ್. ಯಾವುದೇ ರೀತಿ ಹವಾಮಾನ ವೈಪರೀತ್ಯದಿಂದಾಗಿ ಮೈಷರ್ಗಳು ಬರ್ತಾ ಇಲ್ಲ. ರೈತರು ಡೈಲಿ ಹೆಸರನ್ನು ತರ್ತಾ ಇದ್ದಾರೆ, ಮತ್ತೆ ಮನೆಗನ್ನು ಒಯ್ತಾ ಇದ್ದಾರೆ. ಮೇಡಮ್ ಅವರೇ, ನಾವು ಫೆಡರೇಷನ್ ಅವ್ರು ಕೇಳಿದ್ರೆ ಏನು ಹೇಳ್ತಾರೆ, ಇಲ್ಲ ಸರ್ಕಾರ ಏನು ನಿಬಂಧನೆಗಳನ್ನು ಹಾಕಿದೆ ಆ ನಿಬಂಧನೆಯಲ್ಲಿ ಖರೀದಿ ಮಾಡ್ತಿರೋದು ಅಂತೇಳಿ ಆ ಫೆಡರೇಷನ್ ಅವ್ರು ಹೇಳ್ತಾ ಇದ್ದಾರೆ. ನೀವು ಸರ್ಕಾರಕ್ಕೆ ಏನಾದರೂ ಒಂದು ಕಟ್ಟುನಿಟ್ಟಿನ ಕ್ರಮ ಜರುಗಿಸಿ ಆ ಒಂದು ನಿಬಂಧನೆಯನ್ನು ಸಡಿಲ ಮಾಡ್ತೀರಂತ. ಇದು ನಾವು ಕರೆಕ್ಟ್ ಆದ ಸಮಯದಲ್ಲಿ ಸರ್ಕಾರದ ಸೂಚನೆ ಬಂದ ನಂತರ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅವಶ್ಯಕತೆಗೆ ಅನುಗುಣವಾಗಿ ನಾವು ಖರೀದಿ ಕೇಂದ್ರಗಳನ್ನು ಈಗಾಗಲೇ ತೆರೆದಿದ್ದೀವಿ. ಈಗಾಗಲೇ ಸುಮಾರು ರೈತರು ಹೆಸರು ಕೇಂದ್ರ ಮೇಡಮ್, ಹೆಸರು ಖರೀದಿ ಕೇಂದ್ರ ತೆರೆದಿದ್ದೀವಿ. ಸೊ ಈಗಾಗಲೇ ರೈತರು ಕೂಡ ಬಂದು ನೋಂದಣಿಯನ್ನು ಕೂಡ ಸುಮಾರು ರೈತರು ಮಾಡಿದ್ದಾರೆ. ಈಗ ಪ್ರೊಕ್ಯೂರ್ಮೆಂಟ್ ಪ್ರಾಸೆಸ್ ಕೂಡ ನಡೀತಾ ಇದೆ. ಇದರಲ್ಲಿ ನಮಗೆ ರೈತರಿಂದ ಬಂದಿರೋ ಬೇಡಿಕೆ ಏನಿದೆ ಅಂದರೆ ಮಾಯಿಶ್ಚರ್ ಪರ್ಸೆಂಟೇಜು 12% ಇರೋದ್ರಿಂದ ನಮಗೆ ಈಗ ಮಳೆ ಸತತವಾಗಿ ಆಗ್ತಾ ಇದೆ. ಈ ಒಂದು ಹವಾಮಾನದಲ್ಲಿ ನಮಗೆ ಪರ್ಸೆಂಟೇಜ್ ಮೇಂಟೈನ್ ಮಾಡೋದು ಕಷ್ಟ ಆಗ್ತದೆ ಅಂತ. ಬಟ್ ನಾವು ಅಧಿಕಾರಿಗಳು ಸರ್ಕಾರದ ಏನು ಮಾರ್ಗಸೂಚಿ ಇದೆ ಸೊ ಅದರ ಪ್ರಕಾರ ಮಾಡಬೇಕಾಗ್ತದೆ. ಬಟ್ ಈ ವಿಷಯ ನಾವು ಮೊನ್ನೆ KDP ಮೀಟಿಂಗಲ್ಲಿನೂ ಸನ್ಮಾನ್ಯ ಶಾಸಕರು, ಸನ್ಮಾನ್ಯ ಸಚಿವರು ಇವರ ಸಮ್ಮುಖದಲ್ಲಿನೂ ಕೂಡ ರೈತರು ಬಂದು ಹೇಳಿರುವ ಹಿನ್ನೆಲೆಯಲ್ಲಿ ಅಲ್ಲಿನೇ ಪ್ರೊಸೀಡಿಂಗ್ಸ್ ಮಾಡಿದ್ದಾರೆ. ಸರ್ಕಾರಕ್ಕೆ ಇದರ ಬಗ್ಗೆ ಈ ಥರ ಮಾನದಂಡಗಳನ್ನು ಸಡಿಲಗೊಳಿಸುವ ಬಗ್ಗೆ, ಮಾರ್ಪಡಿಸುವುದ್ರ ಬಗ್ಗೆ ಒಂದು ರೆಕಮೆಂಡೇಶನ್ ಕೊಡ್ತೀವಿ ಅಂತಲೂ ಕೂಡ ಅದರಲ್ಲಿ ಪ್ರೊಸೀಡಿಂಗ್ಸ್ ಅಲ್ಲಿ ಆಗಿದೆ. ಮೇಡಮ್, ಇಲ್ಲಿ ಭದ್ರತೆ ವರ್ಷಗಳಿಂದ ಈ ಥರ ವ್ಯವಸ್ಥೆ ಇದೆ ಮೇಡಮ್. ಇಲ್ಲಿ ಒಂದು ರೈತರಿಗೆ ಇರುವಂಥ ಮಹತ್ವ ಒಂದು ಕೇಂದ್ರ ಇದು, ರಾಜ್ಯ ಉಗ್ರಾಣ ಕೇಂದ್ರ. ಇಲ್ಲಿ ಯಾವುದೇ ಥರ ಸುರಕ್ಷಿತ ವ್ಯವಸ್ಥೆ ಇಲ್ಲ. ಇಲ್ಲಿ CC ಕ್ಯಾಮ್ರಾ ಇಲ್ಲ, ಏನೂ ಇಲ್ಲ ಮೇಡಮ್. ನೀವು ಜಿಲ್ಲಾಧಿಕಾರಿ ವತಿಯಿಂದ ಏನು ನಿಮ್ಮ ಆಡಳಿತ ವತಿಯಿಂದ ಅಥವಾ ಜನಪ್ರತಿನಿಧಿ ಏನು ಸುರಕ್ಷಿತವಾಗಿ ಒಂದು CC ಕ್ಯಾಮ್ರಾ ಇರ್ಬೋದು, ಒಂದು ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು, ಇನ್ನು ಮುಂದಾದ್ರೂ ಏನಾರು ಆಗ್ಬೋದು ಅಂತ. ಆನಂತರ ಮೇಡಮ್ ಈಗ ಸೆಕ್ರೆಟರಿ ಅವ್ರು ಕೇಳಿದ್ರೆ ಏನಂತಾರೆ, ನಮ್ಮಲ್ಲಿ ಅದು ಅಷ್ಟು ಅಮೌಂಟು ನಮ್ಮ CC ಕ್ಯಾಮ್ರಾ ಹಾಕೋದು ಭದ್ರತೆ ಕೊಡೋದು ನಮಗೆ ನಮ್ಮ ಇದರಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ ಸರ್ ಸೆಕ್ರೆಟರಿ ಸಜ್ಜನ್ ಅವ್ರು ಹೇಳ್ತಾರೆ. ಸಣ್ಣ ವಿಷಯ CC ಕ್ಯಾಮ್ರಾ ಹಾಕೋದು ಅನ್ನಿಗೇರಿ ಬಸ್ ಸ್ಟ್ಯಾಂಡ್ ಆಗಿರಲಿಲ್ಲ, ಎಲ್ಲ ಕಡೆ ಹಾಕೇವಿ. ಇಲ್ಲೇ ಒಂದಿಷ್ಟು ನಾವು ಹಾಕಿಸ್ಕೊಡ್ತೀವಿ. ತಾಲೂಕು ಆಡಳಿತದಿಂದ ಒಂದು ಜಿಲ್ಲಾಧಿಕಾರಿಗಳಿಗೆ ಹಾಕಿರ್ತಾರೆ. ನಾವು ಮಾಡ್ತೀನಿ ಮೇಡಮ್. ಅಂದ್ರೆ ಬರ ಪರಿಹಾರದ ಮೇಡಮ್ ದುಡ್ಡು ರೈತರಿಗೆ ಕೆಲ ಅಣ್ಣಿಗಿರಿ ಭಾಗದಾಗ ತಾಲೂಕಿನಾಗ ಒಂದಿಷ್ಟು ರೈತರಿಗೆ ಬಂದಿಲ್ಲ ಮೇಡಮ್. ಬರ ಪರಿಹಾರದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ತಮ್ಮ ವಿಷಯಕ್ಕೂ ಗಮನಕ್ಕೆ ಬಂದಿದೆ. ಇದನ್ನು ಕೆಲವೊಂದು ನಾವು ಇವತ್ತು ಏನು ಬರ ಪರಿಹಾರ ಕೊಟ್ಟಿದ್ದೀವಿ ಅದನ್ನು ತಂತ್ರಾಂಶ ಮೂಲಕ ತುಂಬ ಪಾರದರ್ಶಕವಾಗಿ ಕೊಡಬೇಕು, ರೈತರಿಗೆ ಮುಟ್ಟಬೇಕು ಅಂತ ನಿಟ್ಟಿನಲ್ಲಿ ತಂತ್ರಾಂಶ ಒಂದು ರೆಡಿ ಮಾಡಿದ್ದಾರೆ. ಈ ತಂತ್ರಾಂಶದಲ್ಲಿ ನಮ್ಮ ಭೂಮಿಯಿಂದ ಏನು ಸಾಗುವಳಿ ಡೀಟೇಲ್ಸ್, ಸರ್ವೆ ಡೀಟೇಲ್ಸ್ ಇದೆ ಅದು ತಗೊಳ್ತದೆ. ಕ್ರಾಪ್ ಸರ್ವೆ ತಂತ್ರಾಂಶದಿಂದ ಏನು ಬೆಳೆ ಬೆಳೆದಿದ್ದಾರೆ ಎಂಬುದನ್ನು ತಗೊಳ್ತದೆ. ಫ್ರೂಟ್ಸ್ ಐಡಿಯಿಂದ ರೈತರದ್ದು ಆಧಾರ್ ನಂಬರು, ಅಕೌಂಟ್ ನಂಬರು, ಈ ಡೀಟೇಲ್ಸನ್ನು ತಗೊಳ್ತದೆ. ಈ ಥರ 2-3 ತಂತ್ರಾಂಶಗಳನ್ನು ಒಟ್ಟುಗೂಡಿಸಿ ಈ ಪರಿಹಾರ ತಂತ್ರಾಂಶ ಇದನ್ನು ಸೃಜನೆ ಮಾಡಲಾಗಿದೆ. ಸೊ ಇಲ್ಲಿ ಏನಾಗಿದೆ ಅಂದರೆ ಕೆಲವೊಂದು ರೈತರು ಹೆಸರು ಕಟಾವು ಮಾಡಿಬಿಟ್ಟಿದ್ದಾರೆ ಬರೋದಕ್ಕೆ ಮುಂಚೆನೆ, ಅಥವಾ ಬಿತ್ತನೆ ಮಾಡಿದ್ದೀವಿ, ಬಿತ್ತನೆ ಮಾಡಿ ಕಾಳು ಮೊಳಕೆ ಬಂದಿಲ್ಲ ಎಂಬುದು ಸುಮಾರು ರೈತರು ಹೇಳಿದ ನಂತರ ನಾವು ಕೂಡ ಒಂದು 30,000 ಹೆಕ್ಟೇರ್ಗಳಿಗೆ ಈ ಥರ ಬೀಳು ಮತ್ತು ಇದನ್ನು ಕಟಾವು ಅಂತ ಬಂದಿರೋದಕ್ಕೆ ನಮಗೆ ಪರಿಹಾರ ಜಮಾ ಆಗಿರೋದಿಲ್ಲ. ಯಾಕಂದರೆ ನಮ್ಮ ಸೊ ಇಲ್ಲಿ ಆಲ್ರೆಡಿ ನಮಗೆ ಸ್ಟಾಕಲ್ಲಿ ಇಟ್ಟಿದ್ದು ಈಗಾಗಲೇ ರೈತರಿಗೆ ಆದ್ಯತೆಗೆ ಅನುಗುಣವಾಗಿ ಬಿಟ್ಟಿದ್ದಾರೆ. ಇದು ಯಾವುದು ಮಿಸ್ಅಪ್ರೋಪ್ರಿಯೇಟ್ ಆಗಿದೆ ಇದು ಆದಷ್ಟು ಬೇಗ ಮಾಡ್ತಾರೆ ಮೇಡಮ್. ಆಮೇಲೆ ಅಂಕಿಅಂಶಗಳು ದಿನಕ್ಕೊಂದೊಂದು ಬದಲಾವಣೆ ಆಗ್ತಾ ಇದೆ ಮೇಡಮ್. ಯಾಕೆ ಬದಲಾವಣೆ ಆಗಿದೆ? 4,141 ಚೀಲ ಅಂತ ಪ್ರಥಮವಾಗಿ 4,000 ಈಗ ನೀವು ಹೇಳ್ತೀರಿ ಮೇಡಮ್ 1,859 ಚೀಲ. 1,800 ಈ ಅಂಕಿಅಂಶ ತಮಗೆ ಯಾರು ಕೊಟ್ಟು ಅಂತ ಮೇಡಮ್? ಇದು ಪ್ರಾಥಮಿಕವಾಗಿ ಆಡಿಟ್ ವರದಿಯಿಂದ ನಮಗೆ ಮೇಡಮ್ ಅವರೇ 4,001 ಅವರೇ ಹೇಳಿದ್ದಾರೆ ಮೇಡಮ್. 4,000 ಅಂತ ಹೇಳಿ ಎಡಿಟ್ ಮಾಡಕ್ ಬಂದವ್ರು ಬೆಂಗಳೂರವರೇ ಹೇಳಿದ್ದಾರೆ. ಹಂಗಲ್ಲ, ಒಂದ್ ನಿಮಿಷ. ಕಂಪ್ಲೇಂಟ್ ಕೊಟ್ಟಿದ್ದಾಗ ಫಸ್ಟ್ ಅವರ 4,100 ಕೊಟ್ಟರು. ಅವ್ರ ಆಡಿಟ್ ಟೀಮ್ ಅಂತ 10 ಮಂದಿ, ಅವ್ರ ಆಡಿಟ್ ಟೀಮ್ ಬಂದು ಸ್ಟಾಕ್ ಇದನ್ನ ಚೆಕ್ ಮಾಡಿದಾಗ ಆ ರೀತಿ ಬಂದ. ಇನ್ನು 2 ದಿವಸ ನಡೀತಿತ್ತು ಆಡಿಟ್. ಇವತ್ತಿಗೆ ಬೆಂಗಳೂರಿಂದ ಅಡಿಟಿಂಗ್ ಟೀಮ್ 1000 ಫೋನ್ ಮಾಡಿ ಫಸ್ಟ್ ದಿನ ಬಂದ್ಮೇಲೆ ನಾಳೆ ಬರ್ತಾರಂದ್ಮೇಲೆ ಅಡಿಟಿಂಗ್ ಟೀಮ್ ಬಂದ್ಮೇಲೆ ಎಲ್ಲ ಆದ್ಮೇಲೆ
ಬೆಳಗಿನ ಜಾವ ಆಡಿಟಿಂಗ್ ಟೀಮ್ನವರು ಅಣ್ಣಿಗೇರಿ ನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಎಷ್ಟಿದೆ ಮೇಡಮ್ ಅವ್ರು ಎಷ್ಟು ಚೀಲ ಇದಾವೆ? ಇಲ್ಲಿ 1850 ಚೀಲ ಹಾಕಿದ್ದಾವೆ. ವೇರಿಯೇಷನ್ ವೇರಿಯೇಷನ್ ಬರ್ತಾ ಇದೆ ಮೇಡಮ್. FIR ಆಗಿದ್ದಕ್ಕೂ ತಾವು ಹೇಳಿದ್ದಕ್ಕೂ ವೇರಿಯೇಷನ್ ಅಂತ ಬರ್ತಾ ಇದೆ ನಾವು ಚೆಕ್ ಮಾಡ್ತೀವಿ. ಇದು ನಮ್ಮ ಆಡಳಿತ ತಂಡದವರು ನೀಡಿರುವ report. ಮೇಡಮ್. FIR ಕಾಪಿ ಅವ್ರು ಅಲ್ಲೇ 4,000 ಅಂತ ಹೇಳಿದಾರೆ. ಈಗ ನೀವು FIR ಕಾಪಿಯಲ್ಲಿ 4,000 ಅಂತ ಇದೆ. ಈಗ ನಮಗೆ ಅವರು ಪ್ರಾಥಮಿಕವಾಗಿ ಅವರು FIR ಅಲ್ಲಿ ಮಾಡಿರಬಹುದು. ಇಷ್ಟು FIR ಇದೆ. ಆಡಿಟ್ ನಿಮಗೆ ಹೇಳ್ತೀವಿ, ಯಾವುದೇ ಒಂದು ರೈತರದು ಸಹ ಒಂದು ಕಾಳು ಒಂದು ಬ್ಯಾಗ್ ಅನ್ನು ಕೂಡ ನಾವು ಮಿಸ್ ಮಾಡದ ರೀತಿಯಲ್ಲಿ ಕ್ರಮವನ್ನು ವಹಿಸ್ತೀವಿ.